ಕೇಂದ್ರ ಸಚಿವ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿರೋದ್ರ ಬಗ್ಗೆ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕೇಂದ್ರ ಸಚಿವ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿರೋ ವಿಚಾರವಾಗಿ ಇವತ್ತು ಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಅವರು ಅದರ ಬಗ್ಗೆ ಮಾತನಾಡ್ತಾ ಹೋದರು. ಪ್ರಧಾನ್ ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ನೀಡಿಲ್ಲ, ರಾಜೀನಾಮೆ ಕೊಡಬೇಕಾದಂತ ಸ್ಥಿತಿ ಬಂತು, ಹಾಗಾಗಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಇದು ದೇಶದ ವಿದ್ಯಾರ್ಥಿಗಳು ಮತ್ತು ಯುವಕರ ಆಗ್ರಹ ಆಗಿತ್ತು, ಡಿಮ್ಯಾಂಡ್ ಇತ್ತು. ಇದು ದೇಶದ ಯುವಕರ ಭವಿಷ್ಯ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಹೇಳಿದ್ರು. ಹೌದು, ವಿದ್ಯಾರ್ಥಿಗಳು ಹೋರಾಟ ಇಷ್ಟು ತೀವ್ರ ಮಟ್ಟಕ್ಕೆ ಹೋಗಿಲ್ಲ ಅಂತಿದ್ರೆ ಖಡಾಖಂಡಿತವಾಗಿಯೂ ರಾಜೀನಾಮೆ ಕೊಡ್ತಾನೆ ಇರಲಿಲ್ಲ. ಅಷ್ಟರ ಮಟ್ಟಿಗೆ ವಿದ್ಯಾರ್ಥಿಗಳ ಜನ್ಜಿ ಹೋರಾಟದ ಬಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರಕ್ಕೆ ಬಿತ್ತು. ಆ ನಿಟ್ಟಿನಲ್ಲಿ ಅವರು ರಾಜೀನಾಮೆ ಕೊಡೋ ಕೆಲಸ ಆಯಿತು ಅನ್ನೋದನ್ನ ಇವತ್ತು ಸಿಎಂ ಕೂಡ ಪುನರುಚ್ಚರಿಸಿದ್ದಾರೆ. The education minister of the HRD minister of the country did not resign. He was made to resign. It is not any political party or a government wish. It was the wish of the students of this country, the youth of the country, and 130 crore people of this country, that we had to protect the future. The future stands with all of the youth and the students. So we have to respect their sentiments and protect their interests. That is the bound duty of the country. ಇನ್ನು ಕೇಂದ್ರ ಸಚಿವರ ರಾಜೀನಾಮೆಗೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಮಾತನಾಡಿದರು. ನಂತರ ಹೋಮ್ ಮಿನಿಸ್ಟರ್ ಆಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮಾತನಾಡ್ತಾ ಪ್ರಧಾನ್ ಅವರ ರಾಜೀನಾಮೆ ಆತ್ಮಸಾಕ್ಷಿ ಅಲ್ಲ, ಬಲವಂತದ ರಾಜೀನಾಮೆ ಅಂತ ಪ್ರಿಯಾಂಕ್ ಅವರು ಹೇಳಿದ್ದಾರೆ. ಹೆಚ್ಚು ಕಡಿಮೆ ಡಿಕೆ ಶಿವಕುಮಾರ್ ಅವರ ಮಾತಿನ ಅರ್ಥ ಕೂಡ ಇದೇ ಆಗಿತ್ತು. ವಿದ್ಯಾರ್ಥಿಗಳ ಹೋರಾಟದ ಫಲವಾಗಿಯೇ ಅವರಿವತ್ತು ರಾಜೀನಾಮೆ ಕೊಟ್ಟರು. ಅದೇ ಮಾತನ್ನ ಇವರು ಕೂಡ ಹೇಳ್ತಾ ಆತ್ಮಸಾಕ್ಷಿಯಿಂದ ಅವ್ರೇನು ಕೊಟ್ಟಿದ್ದಲ್ಲ, ಬಲವಂತವಾಗಿ ರಾಜೀನಾಮೆಯನ್ನ ಪಡ್ಕೊಳ್ಳೋ ಕೆಲಸ ಆಯಿತು. ಲಾಠಿ ಚಾರ್ಜ್ ಮಾಡಲು ಅನುಮತಿ ಯಾರು ಕೊಟ್ಟರು? ಲಾಠಿಯ ಮೇಲೆ ಮೊಳೆಗಳು ಯಾಕಿತ್ತು? ಅಲ್ಲಿಗೆ ಬಂದವರು ಯಾರು? ಸಿವಿಲ್ ಡ್ರೆಸ್ನಲ್ಲಿದ್ದವರು ಬಿಜೆಪಿ ಕಾರ್ಯಕರ್ತರ ಅಥವಾ RSSನ ಕಾರ್ಯಕರ್ತರ? ಅದಕ್ಕೊಂದು ಸ್ಪಷ್ಟನೆ ಕೊಡಿ. ಕೇಂದ್ರ ಸಚಿವ ಅಮಿತ್ ಶಾ ಮೌನ ಮುರಿಬೇಕಲ್ವಾ? ಕೇಂದ್ರ ಸರ್ಕಾರದ ಮೇಲೆ ಇನ್ನೂ ಕೂಡ ಹೊರೆಗಾಣಿಕೆಗಳಿದೆ, ರಾಜೀನಾಮೆ ಆಗೋಕ್ಕೂ ಮುಗ್ದು ಹೋಗಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಅವರು ವಾಗ್ದಾಳಿಯನ್ನು ಮಾಡಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆತ್ಮಸಾಕ್ಷಿಯ ರಾಜೀನಾಮೆ ಅಲ್ಲ, ಬಲವಂತದ ರಾಜೀನಾಮೆ. ನಿನ್ನೆ ಅವ್ರ ಲೆಟರ್ಸ್ ಬಹಳ ಸ್ಪಷ್ಟವಾಗಿ ಓದಿ ಹೇಳಿದ್ದೀನಿ ನಿಮಗೆ. ಏನು ದೇಶದ್ರೋಹಿ ಶಕ್ತಿಗಳು ಒಂದಾಗಬಾರ್ದು ಅಂದ್ಬಿಟ್ಟು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಹೊರತು ನಾವು ಹೊಣೆಗಾರಿಕೆ ತಗೊಂಡು ರಾಜೀನಾಮೆ ಕೊಡ್ತಾ ಇಲ್ಲ ಅಂತಾನೆ ಬಹಳ ಸ್ಪಷ್ಟವಾಗಿ ಲೆಟರ್ ಉಲ್ಲೇಖಿಸಿ. ಏನೇ ಇರಲಿ, ಡೆಲ್ಲಿನಲ್ಲಿ ಆದಂಥ ಏನು ಟಿಯರ್ ಗ್ಯಾಸ್ ಶೆಲ್ಲಿಂಗ್ ಇರ್ಬೋದು, ಪೆಲೆಟ್ ಫೈರಿಂಗ್ ಇರ್ಬೋದು, ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಮಾಡಿದಿರ್ಬೋದು, ಅದು ಯಾರು ಆರ್ಡರ್ ಕೊಟ್ಟರು? ಯಾಕೆ ಕೊಟ್ರಿ? ಯಾಕೆ ನೀವು ವಾಟರ್ ಕ್ಯಾನನ್ಸ್ ಯೂಸ್ ಮಾಡಿಲ್ಲ? ನಿಮ್ಮ ಲಾಠಿ ಮೇಲೆ ಯಾಕೆ ಮಳೆಗಳಿತ್ತು? ಯಾಕೆ ಸಿವಿಲ್ ಡ್ರೆಸ್ನಲ್ಲಿ ಜನರು ಬಂದಿದ್ರು? ಅವರು BJP ಕಾರ್ಯಕರ್ತರ, RSS ಕಾರ್ಯಕರ್ತರ? ಅದೆಲ್ಲ ಸ್ಪಷ್ಟಗೊಳಿಸ್ಬೇಕಲ್ಲ. ಅಮಿತ್ ಶಾ ಅವ್ರ ಮೌನ ಮುರಿಬೇಕಲ್ಲ. ಲಕ್ಷಾಂತರ ಜನರು ಡೆಲ್ಲಿನಲ್ಲಿ ಬೀದಿಗಿಳಿದಾಗ ಹೋಮ್ ಮಿನಿಸ್ಟರ್ ಅವರು ಏನ್ ಮಾಡ್ತಾ ಇದ್ರು ಅದನ್ನು ಕೂಡ ಬಂದಲ್ಲಿ ಸ್ಟೇಟ್ಮೆಂಟ್ ಕೊಡ್ಲಿ, ಚರ್ಚೆ ಆಗಲಿ. ಸೊ ಇದು ಮೊದಲನೇ ಹೆಜ್ಜೆ ಅಷ್ಟೇ. ನೋಡಿ, ರಾಜೀನಾಮೆಗೆ ಸಂಬಂಧಪಟ್ಟಂತೆ ಕೇಂದ್ರದ ತಪ್ಪನ್ನ ಯುವಕರು ತೋರಿಸ್ಕೊಟ್ಟಿದ್ದಾರೆ. ಅವ್ರಿಗೆ ಮನದಟ್ಟು ಮಾಡೋ ಕೆಲಸ ಆಯಿತು. ಸರ್ಕಾರದ ವಿರುದ್ಧದ ಸಿಟ್ಟು ಎಲ್ಲವನ್ನ ತೋರಿಸುತ್ತೆ. ಬೆಂಗಳೂರಿನಲ್ಲಿ ಮಾಜಿ ಸಚಿವ ಮಧು ಬಂಗಾರಪ್ಪ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ವಿದ್ಯಾರ್ಥಿಗಳ ಸಿಟ್ಟು ಎಲ್ಲವನ್ನ ತೋರಿಸ್ಕೊಡುತ್ತೆ. ಸರ್ಕಾರ ವಿರುದ್ಧದ ಸಿಟ್ಟು ಎಲ್ಲವನ್ನ ತೋರಿಸಿತ್ತು. ಮೋದಿ ಎಂದೂ ಮಾಧ್ಯಮಗಳ ಮುಂದೆ ಬಂದು ಮಾತನಾಡಿಲ್ಲ. ಸಂವಿಧಾನ ಹಾಳು ಮಾಡೋದಕ್ಕೆ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. ಯುವಕರು ಬಿಜೆಪಿಗರ ಕೊಬ್ಬನ್ನ ಇಳಿಸಿದ್ದಾರೆ. ಇನ್ನು ಜೋಶಿಗೆ ಶಿಕ್ಷಣ ಇಲಾಖೆಯ ಹೊಣೆ ಕೊಟ್ಟಿದ್ದಾರೆ. ಅವರ ಕೆಟ್ಟ ಚಾಳಿಯನ್ನ ಮುಂದುವರಿಸಬಾರದು, ದುರಂಕಾರದ ನಿರ್ಧಾರವನ್ನ ತೆಗೆದುಕೊಳ್ಳಬಾರದು ಅನ್ನೋದು. ಯಾಕಂತಂದ್ರೆ ಈಗ ದೇಶದ ನೂತನ ಸಚಿವರಾಗಿ, ಅದರಲ್ಲೂ ಶಿಕ್ಷಣ ಸಚಿವರಾಗಿ ಪ್ರಹ್ಲಾದ್ ಜೋಶಿ ಅವರನ್ನ ನಮ್ಮ ರಾಜ್ಯದವರು, ಧಾರವಾಡದವರು ಈಗಾಗಲೇ 4 ಬಾರಿಗೆಲ್ಲ MP ಆದಂಥವ್ರಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಅವರು ಕೂಡ ಹಳೆ ಚಾಳಿಯನ್ನ ತೋರಿಸಬಾರದು ಅಂತ ಮಧು ಬಂಗಾರಪ್ಪನವರು ಮಾತನಾಡ್ತಾ ಹೇಳಿದ್ರು.
ಸರ್ಕಾರದ ತಪ್ಪುಗಳು ಈ ದೇಶದ ಯುವಕರು ತೋರಿಸ್ಕೊಟ್ಟಿದ್ದಾರೆ ಅಂತ ಹೇಳಿ ಹಂಗಂದ ತಕ್ಷಣ ವಿರೋಧ ಪಕ್ಷದವ್ರು ಏನ್ ಮಾಡಿದಿರಿ ಅಂತ ಹೇಳಿ ಕೇಳ್ಬೋದು ನೀವು. ನನಗನ್ಸುತ್ತೆ ಈ 2014 ಆದ್ಮೇಲೆ ಈ ಸರ್ಕಾರ ಬಂದಿರೋದೆ ಈ ಸೋಷಿಯಲ್ ಮೀಡಿಯಾ ತಪ್ಪು ಸಂದೇಶವನ್ನ ಸ್ವಾಭಾವಿಕವಾಗಿ ಕಳಿಸಿ ಅಧಿಕಾರಕ್ಕೆ ಬಂದು ಎಲ್ಲರನ್ನೂ ತುಳಿತಕ್ಕಂತ ಕೆಲಸವನ್ನ ವಿರೋಧ ಪಕ್ಷದವ್ರನ್ನು ಕೂಡ ತುಳಿತಕ್ಕಂತ ಕೆಲಸವನ್ನ ಮಾಡಿದ್ದಾರೆ. ಎಲ್ಲಿವರೆಗೂ ಹೋದ್ರು ಅಂದ್ರೆ ಯಾರು ಜನಪ್ರತಿನಿಧಿಗಳು ಒಂದು ಪಕ್ಷದಲ್ಲಿ ಇರ್ತಾರೆ ವಿರೋಧ ಪಕ್ಷದಲ್ಲಿ, ಅವಾಗ ಅವ್ರು ಕೆಟ್ಟವ್ರನ್ನ ಬಿಂಬಿಸ್ತಕ್ಕಂಥದ್ದು. ಅವ್ರು ಎಲ್ಲೋ ಒಂದ್ಸತಿ ಆದ ತಕ್ಷಣ ಅವ್ರು ಆ ಪಕ್ಷಕ್ಕೆ ಸೇರಿದ ತಕ್ಷಣ ಅವ್ರು ಒಂದು ವಾಷಿಂಗ್ ಮಿಷಿನ್ಗೆ ಹಾಕಿ ಕ್ಲೀನ್ ಮಾಡಿ, ಇದೆಲ್ಲ ಆಂಗರ್ ಒಂದು ಕಡೆಗೆ ಬರುತ್ತೆ. ಈಗ ನಾನು ಕೂಡ ಶಿಕ್ಷಣ ಸಚಿವನಾಗಿ 3 ವರ್ಷ ನಾವು ಕೂಡ ಎಕ್ಸಾಮ್ ಮಾಡಿದ್ವಿ. ನಿಮಗೆ ಗೊತ್ತಿದೆ 3 ಎಕ್ಸಾಮ್ ಮಾಡ್ತೀವಿ. ಫಸ್ಟ್ ನಮ್ಮ ದೇಶದೊಳಗೆ ಕಾಪಿ ಹೊಡೆಯೋದು ನಿಲ್ಲಿಸಿದ ನಮ್ಮ ರಾಜ್ಯ ಸರ್ಕಾರ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.